ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಾನವ ಸರಪಳಿ ಮೂಲಕ ರಸ್ತೆಯನ್ನ ಬಂದ್ ಮಾಡುವ ಮೂಲಕ ಕಲಬುರಗಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿ ಅವಮಾನಗೊಳಿಸಿದ ದುಷ್ಕರ್ಮಿಗಳನ್ನು ಬಂಧಿಸುವುದಲ್ಲದೆ ಅವರ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಿಸಿ ಅವರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸುವಂತೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಉಪವಿಭಾಗ ಅಧಿಕಾರಿಗಳ ಮೂಲಕ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ಪ್ರತಿಭಟನೆ ಮಾಡುವ ಮೂಲಕ ಮನವಿಯನ್ನ ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಭೀಮಾ ಸೈನಿಕರು, ಕರ್ನಾಟಕ ರಕ್ಷಣಾ ವೇದಿಕೆಯ ಸೈನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರವೀಣ್, ಸಿದ್ದಿ ಟಿವಿ, ಜಮಖಂಡಿ. ಯಾವ್ದಾದ್ರು ಒಂದು ಹೋದ್ರಿ ಇಂದು ಜಮಖಂಡಿಯ ಸಮಸ್ತ ದಲಿತ ಪರ ಸಂಘಟನೆಗಳ ಒಕ್ಕೂಟ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜಮಖಂಡಿ ನಗರದಲ್ಲಿ ದೇಸಾಯಿ ವೃತ್ತವನ್ನು ಬಂದ್ ಮಾಡಿ ದಲಿತ ಸಂಘಟನೆಗಳ ಆಕ್ರೋಶವನ್ನು ಹೊರಹಾಕಿ ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಆ ಮನವಿಯ ಉದ್ದೇಶ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅಪಮಾನ ಮಾಡಿರುವುದನ್ನು ಖಂಡಿಸಿ ಹಾಗೂ ಅವರನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸುವ ಕುರಿತು ಮಾನ್ಯರು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯ ಕೊಂಡನೂರು ಗ್ರಾಮದಲ್ಲಿ ದೇಶದ ಸಂವಿಧಾನ ಶಿಲ್ಪಿ ವಿಶ್ವಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ದುಷ್ಕರ್ಮಿಗಳು ಅಪಮಾನ ಮಾಡಿದ್ದು ಇದು ದೇಶದ ತಲೆ ತಗ್ಗಿಸುವ ಕೃತ್ಯವಾಗಿದೆ. ಇದು ದೇಶದ ದಲಿತ ಸಮಾಜಕ್ಕೆ ತೀವ್ರ ನೋವಾಗಿದೆ. ಅಂಬೇಡ್ಕರ್ ಅವರಿಗೆ ಮಾಡುವ ಅಪಮಾನ ದೇಶಕ್ಕೆ ಮಾಡುವ ಅವಮಾನವಾಗಿದೆ. ಅಂಬೇಡ್ಕರ್ ಅವರು ಜಾತಿ, ಧರ್ಮ, ಭಾಷೆ ಮಿಗಿಲಾದದ್ದು. ಅವರ ಪುತ್ಥಳಿ ದೇಶದ ಸ್ವಾಭಿಮಾನದ ಪ್ರತೀಕವಾಗಿದೆ. ಅಂಬೇಡ್ಕರ್ ಅವರ ಚಿಂತನೆಯಿಂದ ಹಾಗೂ ಅವರ ವಿಚಾರಧಾರೆಯನ್ನು ಇಂದು ಜಗತ್ತಿನ ಅನೇಕ ರಾಷ್ಟ್ರಗಳು ಪಾಲಿಸುತ್ತೇವೆ. ದೇಶ ವಿದೇಶದಲ್ಲಿ ಸಹ ಅವರ ಪುತ್ಥಳಿ ನಿರ್ಮಿಸಿ ಅವರ ಆದರ್ಶವನ್ನು ಪಾಲಿಸುತ್ತೇವೆ. ಭಾರತದ ಕೀರ್ತಿ ಹೊರದೇಶಗಳಲ್ಲಿ ಹಾಕಲು ಅಂಬೇಡ್ಕರ್ ಅವರ ಪಾತ್ರ ಅಪಾರವಾದದ್ದು. ಹೀಗಿರುವಾಗ ರಾಜ್ಯದಲ್ಲಿ ನಡೆದ ಈ ಕೃತ್ಯ ಅತಿ ಹೀನ ಮನಸ್ಥಿತಿ. ಎಲ್ಲರೂ ಈ ಘಟನೆಯಿಂದ ರಾಜ್ಯವೇ ತಲೆ ತಗ್ಗಿಸುವಂತಾಗಿದೆ. ಈ ರಾಜ್ಯಕ್ಕೆ ಇದು ಕಪ್ಪು ಚುಕ್ಕೆಯಾಗಿದೆ. ದಲಿತ ಸಮಾಜದ ಆಕ್ರೋಶಕ್ಕೆ ಇದು ಕಾರಣವಾಗಿದೆ. ಹೀಗಾಗಿ ತಾವುಗಳು ಈ ಪ್ರಕರಣವನ್ನು ಅತಿ ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಜಮಖಂಡಿ ನಗರದ ಸಮಸ್ತ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ರಾಜ್ಯದಲ್ಲಿರುವ ಎಲ್ಲ ಅಂಬೇಡ್ಕರ್ ಅವರ ಪುತ್ಥಳಿಗಳಿಗೆ ಸಿಸಿಟಿವಿ ಕಣ್ಗಾವಲುಗಳನ್ನು ಹಾಕಿಸಬೇಕೆಂದು ಈ ಮೂಲಕ ನಾವು ಮಾನ್ಯ ಜಮಖಂಡಿ ಎಚ್ ಸಾಹೇಬರ ಮೂಲಕ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮೂರ್ತಿಗೆ ಅಪಮಾನ ಮಾಡಿದ ಕಿಡಿಗೇಡಿಗಳು ಏನದಾರಲ್ಲ ಅವ್ರನ್ನ ಕೂಡಲೇ ರಾಜ್ಯ ಸರ್ಕಾರ ಬಂಧನ ಮಾಡಬೇಕು. ಬಂಧನ ಮಾಡೋದು ಅಷ್ಟೇ ಅಲ್ಲ, ಅವ್ರನ್ನ ಗಡಿಪಾರು ಮಾಡಬೇಕು. ಅವ್ರಿಗೆ ಗಲ್ ಶಿಕ್ಷೆಯನ್ನು ವಿಧಿಸಬೇಕಂತೇಳಿ ನಮ್ಮ ದಲಿತ ಪರ ಒಕ್ಕೂಟದಿಂದ ಹಾಗೂ ವಿವಿಧ ಕನ್ನಡ ಪರ ಸಂಘಟನೆಗಳಿಂದ ನಾವು ಇವತ್ತು ಒಂದು ಹೋರಾಟ ಮಾಡತ್ತೀವಿ. ನಾವು ಜಾಸ್ತಿ ಏನು ಹೇಳುವುದಿಲ್ಲ. ನೀವೇನು ಹೇಡಿಗಳಿಗಿತ್ತೆ ಕದ್ದು ಮುಚ್ಚಿ ಮಾಡ್ಲಾತೀರಿ. ನಿಮಗೆ ತಾಕತ್ತ ಇದ್ರೆ ನೀವು ನಿಮ್ಮ ಅಪ್ಪಗ ಹುಟ್ಟಿದ್ರೆ ನೇರ ನಮ್ಮ ಜೋಡ ಬರ್ರಿ. ಅದನ್ನ ಬಿಟ್ಟು ರಾತ್ರಿ ಇದು ಮಾಡಿ ಇದು ನಿಮ್ಗೆ ಹಿಂದಿನಿಂದ ನಿಮ್ಗೆ ಇದಾಯ್ತು ಚಟ ಕದ್ದು ಮುಚ್ಚಿ ಮಾಡೋದು. ನಮ್ದೇನಿದ್ರು ಇತಿಹಾಸ ತೆಗೆದು ನೋಡ್ರಿ. ಅವಾಗೂ ಬಹಿರಂಗವಾಗಿ ಹೋರಾಡಿವು, ಈಗೂ ಬಹಿರಂಗವಾಗಿ ಹೋರಾಡ್ತೀವಿ. ಇನ್ನು ಮುಂದೆ ಏನ್ರ ಇದು ಜಾಸ್ತಿ ಆತಂದ್ರೆ ನಾವು ಬಿಡುದಿಲ್ಲ. ಇದರ ಲಾಸ್ಟ್ ಎಚ್ಚರಿಕೆ ನೀಡ್ತೀವಿ. ಎಲ್ಲರಿಗೂ ಜೈ ಭೀಮ್. ಏನಿವತ್ತಿನ ದಿನ ನಮ್ಮ ವಿವಿಧ ದಲಿತ ಪರ ಸಂಘಟನೆಗಳ ನೇತೃತ್ವದಲ್ಲಿ ಜಮಖಂಡಿಯ ಎಚ್ ದೇಸಾಯಿ ಸರ್ಕಲ್ನಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದ ಕಾರಣ ಮೊನ್ನೆ ದಿನ ಕಲಬುರಗಿ ಜಿಲ್ಲೆಯ ಕೊಂಡನೂರು ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ವಿರೂಪಗೊಳಿಸಿದಂತ ಹೇಡಿಗಳನ್ನ, ಕಿಡಿಗೇಡಿಗಳನ್ನ, ದೇಶದ್ರೋಹಿಗಳನ್ನ ಬಂಧಿಸಬೇಕಂತ ನಾವೆಲ್ಲರೂ ಎಲ್ಲ ವಿವಿಧ ದಲಿತ ಸಂಘಟನೆಗಳ ಅಧ್ಯಕ್ಷರಾಗಿರ್ಬೋದು, ಪದಾಧಿಕಾರಿಗಳಾಗಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಅದೇ ತೆರನಾಗಿ ಅವರನ್ನ ಬಂಧಿಸಿದ್ದಾರೆ. ನಮ್ಮ ಇವತ್ತು ಪ್ರತಿಭಟನೆಯ ಕಾರಣ ಉದ್ದೇಶ ಏನಪ್ಪಾ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ, ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿನಾದ್ಯಂತ ಗೌರವಿಸಲ್ಪಡುವ ವ್ಯಕ್ತಿ. ಡಾಕ್ಟರ್ ಬಾಬಾ ಸಾಹೇಬ್ ಅವರು ಬರೆದ ಸಂವಿಧಾನದ ಅಡಿಯಲ್ಲೇ ಇವತ್ತು ನನ್ನ ಭಾರತ ದೇಶ ನಡೀತಾ ಇದೆ. ಭಾರತ ದೇಶದಲ್ಲಿರುವ ಪ್ರತಿಯೊಬ್ಬ ಪ್ರಜೆನೂ ಕೂಡ ಇವತ್ತು ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದಾನೆ, ಸಂವಿಧಾನವನ್ನ ಅನುಕೂಲ ತಗೊಳ್ತಾ ಇದ್ದಾನೆ. ಇವತ್ತಿನ ದಿವಸ ಬಾಬಾ ಸಾಹೇಬರನ್ನ ಒಂದು ಜಾತಿ ಧರ್ಮಕ್ಕೆ ಸೀಮಿತ ಮಾಡಿದಂತ ಹೇಡಿಗಳು, ಕೋಮುವಾದಿಗಳು ಏನಿದ್ದಾರೆ, ಇವತ್ತು ಬಾಬಾ ಸಾಹೇಬರು ಬರೆದಂತ ಸಂವಿಧಾನ ಹೋಗ್ತಾ ಇಲ್ಲ. ಹಾಗೆ ವಿವಿಧ ಕಡೆ ಬಾಬಾ ಸಾಹೇಬ್ ಅವರ ಮೂರ್ತಿಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದರೆ ನನ್ನ ಭಾರತ ದೇಶದಲ್ಲಿ ಏನಾಗ್ತಾ ಇದೆ ಎಂಬ ಮುಂದಿನ ಆಲೋಚನೆಗಳು ಒಂದು ಭಯಂಕರವಾಗಿವೆ. ಆದ ಕಾರಣ ಇವತ್ತು ನಾವೆಲ್ಲರೂ ತಿಳಿದಿರಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಸಂವಿಧಾನವನ್ನ ಯಾವುದೇ ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಸೀಮಿತವಾಗಿ ಬರೆದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಧರ್ಮಕ್ಕೆ ಅನುಕೂಲವಾದಂತೆ ಬಡವರಿಗೆ, ಬಗ್ಗರಿಗೆ, ಅನೇಕ ಧರ್ಮದ ಆಚರಣೆಗಳಿಗೆ ಅನುಕೂಲ ತಕ್ಕಂತೆ ಸಂವಿಧಾನವನ್ನ ರಚಿಸಿದ್ದಾರೆ. ಆದ ಕಾರಣ ಅಂತ ವ್ಯಕ್ತಿಗೆ ಇವತ್ತಿನ ದಿನ ನಮ್ಮ ಕರ್ನಾಟಕದಲ್ಲಿ ನಮಗೆಲ್ಲ ಒಂದು ಅಸಹ್ಯ ಅನಿಸ್ತದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಈ ರೀತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಅವಮಾನವಾಗಿದ್ದು. ಆದ ಕಾರಣ ನಾವು ಒತ್ತಾಯ ಮಾಡಿದ್ವಿ, ಅವ್ರನ್ನ ಬೇಗ ಬಂಧಿಸಬೇಕಂತಂದ. ಆ ಕಾರಣಕ್ಕೆ ಬಂಧಿಸಿದ್ದಾರೆ. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, ಹಾಗೆ ಗೃಹ ಸಚಿವರಿಗೂ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಒತ್ತಾಯ ಮಾಡ್ತಾ ಇದ್ದೀವಿ. ಏನು ನಮ್ಮ ವಿವಿಧ ದಲಿತ ಸಂಘಟನೆಗಳ ಬೇಡಿಕೆ ಏನಪ್ಪಾ ಅಂದ್ರ, ಆ ಕಿಡಿಗೇಡಿಗಳೇನು ಬಾಬಾ ಸಾಹೇಬರ ಮೂರ್ತಿಗೆ ಧಕ್ಕೆ ಮಾಡಿದಂತ ಕಿಡಿಗೇಡಿಗಳನ್ನ ದೇಶದ್ರೋಹ ಎಂಬ ಪಟ್ಟಿಯನ್ನು ಅವರಿಗೆ ಕಟ್ಟಿ ಅವರಿಗೆ ಕಲ್ಲು ಶಿಕ್ಷೆ ಆಗಬೇಕಂತ ಇಡೀ ನಮ್ಮ ದಲಿತ ಸಂಘಟನೆಗಳ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅದೇ ತರನಾಗಿ ಬರುವ ದಿನಮಾನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗಳಿಗಾಗಿರ್ಬೋದು, ಸಂವಿಧಾನದ ವಿಷಯವಾಗಿರ್ಬೋದು, ಹಾಗೆ ನಮ್ಮ ದಲಿತರ ಬಗ್ಗೆ ಆಗಿರಬಹುದು, ಯಾವನೇ ಒಬ್ಬ ದಲಿತರ ಬಗ್ಗೆ, ಬಾಬಾ ಸಾಹೇಬರ ಬಗ್ಗೆ, ಸಂವಿಧಾನದ ಬಗ್ಗೆ ಮಾತನಾಡಿದರೆ ಅವನ ನೇರವಾಗಿ ದೇಶದ್ರೋಹ ಪಟ್ಟಿಯನ್ನ ದಾಖಲಿಸಿ ಅವನ ಗಲ್ಲು ಶಿಕ್ಷೆಯನ್ನ ವಿಧಿಸಬೇಕಂತ ಈ ಸಂಘಟನೆಗಳ ಮುಖಾಂತರ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಆದ ಕಾರಣ ನೇರವಾಗಿ ನಾನು ಎಚ್ಚರಿಸ್ತಾ ಇದ್ದೀನಿ, ಏನು ನಿಮ್ಮ ಚಡ್ಡಿ ಗ್ಯಾಂಗ್ ಐತಿ, ಏನು ಬಾಬಾ ಸಾಹೇಬ್ರು ನೀವು ಒಪ್ಕೊಳ್ಳಂಗಿಲ್ಲ, ಏನು ಸಂವಿಧಾನ ಒಪ್ಕೊಳ್ಳಂಗಿಲ್ಲ, ನಿಮ್ಮ ತಾಕತ್ತ ದಮ್ಮ ಏನಾರು ಇದ್ರ ಬಾಬಾ ಸಾಹೇಬ್ರ ಮೂರ್ತಿಗಲ್ಲ, ನೇರವಾಗಿ ಸಟ್ ನೀವು ಏನಿ ಹೇಳಿಗಳ ತರ ಮುಚ್ಚು ಮರೆ ಮಾಡ್ಕೊಂಡು ಏನು ರಾತ್ರಿ ಕತ್ತಲ್ಯಾಗ ಹೋಗಿ ಬಾಬಾ ಸಾಹೇಬ್ರ ಮೂರ್ತಿಗೆ ನೀವು ಏನು ಅವಮಾನ ಮಾಡ್ತೀರಿ, ಇದು ನೀವು ಕನಸರಲ್ಲ, ಹೇಡಿಗಳು ನೀವಲ್ಲ. ನೇರವಾಗಿ ನಿಮ್ಗೆ ತಾಕತ್ತ ದಮ್ಮ ಇದ್ರೆ ಏನುವಾಗಿ ನೇರವಾಗಿ ದಲಿತರನ್ನ ಬಂದು ಮುಟ್ರಿ, ದಲಿತರ ಜೊತೆ ಚರ್ಚೆ ಮಾಡ್ರಿ. ನಾವು ಚರ್ಚೆಗೂ ರೆಡಿ ಇದೀವಿ, ನಿಮ್ ಜೊತೆ ಸಮರ ಕುಸಿತ ಇವತ್ತಂತ ಈ ಒಂದು ಹೋರಾಟದ ಮುಖಾಂತರ ನಾನು ಎಚ್ಚರಿಸ್ತಾ ಇದ್ದೀನಿ. ಈ ಒಂದು ಇಲ್ಲಿಗೆ ಇದು ಕರ್ನಾಟಕ ರಾಜ್ಯದಂತ ಇವತ್ತೇನು ಬಾಬಾ ಸಾಹೇಬ್ರ ಮೂರ್ತಿಗೆ ಇದು ಆಗೈತಿ, ಈ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ. ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಈ ಒಂದು ಪ್ರತಿಭಟನೆ ಹಂಗ ಮುಂದುವರಿತೈತೆ ಅಂತ ಈ ಪ್ರತಿಭಟನೆ ಮೂಲಕ ನಾನು ಎಚ್ಚರಿಸ್ತಾ ಇದ್ದೀನಿ. ಆದ ಕಾರಣ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ದಲಿತ ಸಂಘಟನೆಗಳ ಅಧ್ಯಕ್ಷರಿಗೆ, ಭೀಮ ಸೈನಿಕರಿಗೆ ಧನ್ಯವಾದಗಳು ತಿಳಿಸ್ತೇನೆ. ಜೈ ಭೀಮ್.